ತಪ್ಪು ಇದು ಕಲ್ಪನೆ, ನಾವು ಆ ಜನಾಂಗಕ್ಕೆ ಕೊಡ್ತಾ ಇದ್ದೀರಿ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಹಾಂ, ತಪ್ಪಲ್ಲ, ಕರೆಕ್ಟು. ಅದೇನೋ ಹೇಳ್ತಾರಲ್ಲ, ತಮ್ಮ ಮಗು ಅದೇನೋ ಯಜ್ಞ ಅಂತೆ, ಹಂಗೆ. ಹಾಂ ಹಾಂ, ಎತ್ತವ್ರಿಗೆ ಹಂಗೆ ಉದ್ದು ಅಂದಂಗೆ. ಇಲ್ಲಿ ಅಧ್ಯಕ್ಷರೇ, ಇವರು ಬೇರೆ ಬೇರೆ ಯೋಜನೆಗಳು ಮಾಡಿದ್ದಾರೆ. ನೀವು ಇದೇ ಥರ ಮಾಡಿದ್ರೆ ಆ ಮೂಲ ಉದ್ದೇಶ ಏನಿತ್ತು? ಆ ಮೂಲ ಉದ್ದೇಶ ಏನಿದೆ, ಈ ಸಮಿತಿ ಕೊಟ್ಟಿರುವಂಥ ಶೆಡ್ಯೂಲ್ಡ್ ಕ್ಯಾಸ್ಟ್ ಸಬ್ ಪ್ಲ್ಯಾನ್ ಏನು ಕೊಟ್ಟಿದ್ದಾರೆ, ಈ ಪ್ಲಾನಿಂಗ್ ಕಮಿಷನ್ ನ್ಯೂ ಡೆಲ್ಲಿ 2600 ಏನು ಕೊಟ್ಟಿದ್ದಾರೆ, ಅದರ ವೈಲೇಷನ್ ಇದು. ಅದರ ವೈಲೇಷನ್ನು ಒಂದು ಲೈನನ್ನು ಸುಮ್ಮನೆ ಓದ್ತೀನಿ, ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋಕ್ಕೆ. ಒಂದೇ ಲೈನು ಆ ಪುಸ್ತಕ, ಅವರ ಆದೇಶ ಅವ್ರು ಮಾಡಿರೋವಂಥದ್ದು. ಯಾವುದಕ್ಕೆ ಉಪಯೋಗ ಮಾಡಬೇಕು, ಈ ಹಣವನ್ನು ಯಾವುದಕ್ಕೆ ಉಪಯೋಗ ಮಾಡಬೇಕು ಅನ್ನೋದು ಡೈರೆಕ್ಷನ್ ಅವ್ರು ಕೊಟ್ಟಿದ್ದಾರೆ. ಡೈರೆಕ್ಷನ್ನೇ ಕೊಟ್ಟಿದ್ದಾರೆ. ಸಬ್ ಪ್ಲಾನ್ ಸಬ್ ಪ್ಲಾನ್, ಅದನ್ನೇ ಸಬ್ ಪ್ಲಾನ್ ಹೇಳ್ತಾರೆ. ಇದು ಸಬ್ ಪ್ಲಾನ್ ಅಲ್ಲ, ಇದು ವಿಶೇಷ ಕಾನೂನು ಮಾಡಿರೋದು. ಸರಿ, ನಿಮ್ಗೆ ಬೇಕಾಗಿ ಕಾನೂನು ಮಾಡ್ಕೊಂಡಿದ್ದೀರಾ? ನೀವು ಮಾಡಿಲ್ಲ. ಅದಕ್ಕೆ SC/ST ಗೆ ನೀವು ಮಾಡಿಲ್ಲ. ಅದೇ ನೀವು ಮಾಡಿಬಿಟ್ಟು ಒಂದು ಕೈಯಲ್ಲಿ ಕೊಟ್ಟು ಒಂದು ಕೈ ಕಿತ್ಕೊಂಡಿದ್ದೀರಾ ಅಷ್ಟೇ. ಬದಲಾವಣೆ ಮಾಡಿದ್ರ? ಬೇರೆ ಏನು ಮಾಡಿಲ್ಲ. ನೀವು ಅಧಿಕಾರದಲ್ಲಿ 4 ವರ್ಷ ಏನ್ ಮಾಡಿದ್ರಿ? ಆಯ್ತು, ಬೆಲ್ಲದವ್ರೆ ಅವರು ಏನು ಹೇಳ್ತಾರೆ ಉತ್ತರ ಕೊಡ್ತಾರೆ. ಚರ್ಚೆ ಮಾಡ್ತೀರಿ, ಚರ್ಚೆ ಮಾಡ್ಬೇಕು. ಇದ್ದಾರಲ್ಲ, 50 ವರ್ಷ ಆದ್ಮೇಲೆ ಮಾಡಿ. ಆಯ್ತು, ಪ್ರತಿಪಕ್ಷ ನಾಯಕರು ಇದ್ದಾರೆ, ಅವರು ಮಾತಾಡ್ತಾರೆ, ನೀವೇಕೆ ಮಧ್ಯದಲ್ಲಿ ಹೋಗ್ತೀರಿ? ನಿಮ್ಗೆ ಆಶೀರ್ವಾದ ಮಾಡಲಿಲ್ಲ, ನೀವು ಇರಲಿಲ್ಲ. ನಿಮ್ಗೆ 1ನೇ ದಿನದಿಂದ ನಿಮ್ಗೆ ಆಶೀರ್ವಾದ ಮಾಡಿದ್ರಿ. ಬೆಲ್ಲ ಕೂತಲ್ಲಿ ಈಗ ಅಶ್ವಥ್ ಅವ್ರು ಇದ್ದಾರೆ, ಪ್ರತಿಪಕ್ಷ ನಾಯಕರು ಇದ್ದಾರಲ್ಲ ನೋಡಿ, ಅವರು ಮುಖ್ಯಮಂತ್ರಿಗಳು ಪ್ರತಿಪಕ್ಷ ನಾಯಕರು ಆ ಕಡೆಗೆ ಮಾತಾಡ್ಕೊಳ್ತಾರೆ, ಬೇರೆ ಯಾಕೆ ಎದ್ದು ಹೇಳ್ತೀರಿ? ಈಗ ನನಗೆ ಆಶ್ಚರ್ಯ ಆಗ್ತಾ ಇರೋದು, ಮುಖ್ಯಮಂತ್ರಿಗಳು ಯಾಕೆ ಪದೇ ಪದೇ ಕೋಪ ಮಾಡ್ಕೊಂತಾರೆ ಅಂತ. ಕೋಪ ಮಾಡಿ ಎಲ್ಲೋ ತಪ್ಪಿರ್ಬೇಕು. ಈ ಬಡ್ಜೆಟ್ ಮಾಡಿರೋದ್ರಲ್ಲಿ ಎಲ್ಲೋ ಅವ್ರ ಮನಸ್ಸಿಗೆ ಸಮಾಧಾನ ತಂದಿಲ್ಲ. ನಾನೇನೋ ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ಒಳಗಡೆ ಕೊರಗನ್ನ ಆಚೆ ಆಗ್ತಾ ಇದ್ದಾರೆ ಅವರು. ಆ ಕೊರಗು ಅವ್ರಿಗೆ ಅದನ್ನ ಆಚೆ ಆಗ್ತಾ ಇದ್ದಾರೆ ಅನ್ಸುತ್ತೆ. ನಾನು ಸಬ್ ಪ್ಲಾನ್ ಹೇಳ್ತಾ ಇರೋದು, ನಾನು ಓದ್ನಲ್ಲ ಸಬ್ ಪ್ಲಾನ್ ಅಂತಾನೆ ಓದಿದ್ದು. ನಾನು ಬೇರೆ ಏನು ಹೇಳಿದೆ, ಸಬ್ ಪ್ಲಾನಲ್ಲೇ ಹೇಳಿದ್ದಾರೆ ಅವರು. ಅದರಲ್ಲಿ ಬೇಸಿಕ್ ಸ್ಕೀಮ್ಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್